ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ನಿಮ್ಮೊಂದಿಗೆ ಒಂದು ಒಳ್ಳೆಯ ವಿಡಿಯೋ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಆ ವಿಡಿಯೋ ಯಾವುದು ಅಂದರೆ ಗುರುರಾಯರ ಬಗ್ಗೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕಲಿಯುಗದ ಕಾಮಧೇನು, ಮಂತ್ರಾಲಯದ ಕಲ್ಪವೃಕ್ಷ, ನಿಮ್ಮೆಲ್ಲರ ಆರಾಧ್ಯ ದೈವ ಗುರು ರಾಘವೇಂದ್ರ ಸ್ವಾಮಿಗಳು ಕನಸಿನಲ್ಲಿ ಬಂದು ಯಾವ ರೀತಿಯ ಸೂಚನೆಗಳನ್ನು ಕೊಡುತ್ತಾರೆ. ರಾಘವೇಂದ್ರ ಸ್ವಾಮಿಗಳು ಕನಸಿನಲ್ಲಿ ಬರುವುದು ಅಂದರೆ ಏನು, ನಿಜವಾಗಲೂ ನಾನು ನಿಮಗೆ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಅದಕ್ಕೂ ಮುಂಚೆ ನೀವು ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಸಾಕಷ್ಟು ಜನರಿಗೆ ರಾಘವೇಂದ್ರ ಸ್ವಾಮಿಗಳ ಒಂದು ಅನುಗ್ರಹ ಸಿಕ್ಕಿದೆ. ತುಂಬ ಜನಕ್ಕೆ ಈವಾಗಲೂ ಕೂಡ ಸಿಗ್ತಾನೇ ಇದೆ. ರಾಯರು 351 ವರ್ಷಗಳ ಹಿಂದೆ ಬೃಂದಾವನಸ್ಥರ ಆದರೂ ಕೂಡ ಅವರ ಮಹಿಮೆ ಇನ್ನೂ ನಿಂತಿಲ್ಲ. ರಾಘವೇಂದ್ರ ಸ್ವಾಮಿಗಳು ನಮ್ಮನ್ನು ಸದಾಕಾಲ ಕಾಯ್ತಾನೇ ಇರುತ್ತಾರೆ. ಏಕೆಂತೆಂದರೆ ರಾಯರು ತನ್ನ ಭಕ್ತರಿಗೆ ಮಾತನ್ನು ಕೊಟ್ಟಿರುತ್ತಾರೆ. ನಾನು ಬೃಂದಾವನಸ್ಥರ ಆದ ನಂತರವೂ ಕೂಡ ನಿಮ್ಮೆಲ್ಲರನ್ನು ಒಂದು ಶ್ರೀರಕ್ಷೆಯಿಂದ ನೋಡಿಕೊಳ್ಳುತ್ತೇನೆ ಎಂದು ಹೇಳಿರುತ್ತಾರೆ. ಅದೇ ರೀತಿಯಾಗಿ ರಾಯರು ನಮ್ಮೆಲ್ಲರನ್ನು ಕೂಡ ನೋಡುತ್ತಿದ್ದಾರೆ. ನಮ್ಮೆಲ್ಲರನ್ನು ಕಾಪಾಡಿಯೇ ಕಾಪಾಡುತ್ತಾರೆ. ಸಾಕಷ್ಟು ಜನಕ್ಕೆ ರಾಘವೇಂದ್ರ ಸ್ವಾಮಿಗಳ ಕನಸು ಬರ್ತಾನೆ ಇರುತ್ತವೆ. ಉದಾಹರಣೆಗೆ ಹೇಳಬೇಕೆಂದರೆ, ರಾಘವೇಂದ್ರ ಸ್ವಾಮಿಗಳು ನಿಮಗೆ ಏನಾದರೂ ಒಂದು ವಸ್ತುವನ್ನು, ಅಂದರೆ ಮಂತ್ರಾಕ್ಷತೆ ಆಗಿರಬಹುದು ಅಥವಾ ಒಂದು ಇನ್ನಿತರೆ ಏನಾದರೂ ಕೊಡುತ್ತಿದ್ದಾರೆ ಎಂದರೆ ಸದ್ಯದಲ್ಲೇ ನಿಮಗೆ ಧನಲಾಭವಾಗುವ ಸಾಧ್ಯತೆ ಇದೆ ಎಂದು ಅರ್ಥ. ಹಾಗೆಯೇ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಒಂದು ಹೆಜ್ಜೆ ನಮಸ್ಕಾರವಾಗಿರಬಹುದು ಅಥವಾ ಒಂದು ಉರುಳು ಸೇವೆ ಆಗಿರಬಹುದು ಅಥವಾ ಇನ್ನಿತರೆಯ ಯಾವುದಾದರೂ ರಾಘವೇಂದ್ರ ಸ್ವಾಮಿಗಳಿಗೆ ನೀವು ಏನಾದರೂ ಸೇವೆಯನ್ನು ಮಾಡುತ್ತಿರೋ ರೀತಿ ನಿಮಗೆ ಕನಸು ಬಂತು ಎಂದರೆ ನೀವು ಏನನ್ನಾದರೂ ರಾಯರಿಗೆ ಹರಕೆಯನ್ನು ಕಟ್ಟಿಕೊಂಡು ಅದನ್ನು ತೀರಿಸಿಲ್ವಾ, ಈ ರೀತಿಯ ಕನಸುಗಳು ಬರುವ ಸಾಧ್ಯತೆ ಇರುತ್ತದೆ. ಹಾಗೆ ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನಕ್ಕೆ ಅಭಿಷೇಕ ಮಾಡುವ ರೀತಿಯಲ್ಲಿ ಅಥವಾ ಮಂಗಳಾರತಿ ಮಾಡುವ ರೀತಿಯಲ್ಲಿ ರಾಯರು ನಿಮ್ಮ ಕನಸಿನಲ್ಲಿ ಬರುತ್ತಿದ್ದಾರೆ ಎಂದರೆ ನೀವು ರಾಯರ ದರ್ಶನವನ್ನು ಶೀಘ್ರದಲ್ಲೇ ಮಾಡುತ್ತೀರಿ ಅಂತ ಅರ್ಥ. ಅಥವಾ ನೀವು ಒಂದು ಸಮಯವನ್ನು ನೋಡಿಕೊಂಡು ನಿಮ್ಮ ಸಮಯವನ್ನು ನಿಗದಿ ಮಾಡಿಕೊಂಡು ಮಂತ್ರಾಲಯದ ಶ್ರೀಮಠಕ್ಕೆ ಹೋಗಿ ರಾಯರ ಒಂದು ದರ್ಶನವನ್ನು ಪಡೆದುಕೊಂಡು ಬನ್ನಿ. ಹಾಗೆಯೇ ರಾಯರು ಕನಸಿನಲ್ಲಿ ಬಂದರೆ ಅವರು ಮರಳಿ ಮರಳಿ ಬರ್ತಾನೆ ಇದ್ದಾರೆ ಎಂದರೆ ಖಂಡಿತ ರಾಯರ ಅನುಗ್ರಹ ನಿಮಗೆ ಹೆಚ್ಚಿಗೆ ಸಿಗ್ತಾ ಇದೆ ಎಂದು ಅರ್ಥ. ಆದರೆ ನನಗೆ ತಿಳಿದ ಮಟ್ಟ ಹಾಗೆ ಸಾಕಷ್ಟು ಜನಕ್ಕೆ ಒಮ್ಮೆ ರಾತ್ರಿ ರಾಯರು ಕನಸಿನಲ್ಲಿ ಬರ್ತಾರೆ ಎಂದು ಹೇಳಿರುತ್ತಾರೆ. ಇನ್ನೂ ಕೆಲವರು ಹೇಳಿರೋ ಪ್ರಕಾರ ರಾಯರು ನನಗೆ ವಾರದಲ್ಲಿ 2 ಬಾರಿ ರಾಯರು ಕನಸಿನಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಏನಪ್ಪ ಅಂತ ಹೇಳಿದ್ದಾರೆ? ರಾಘವೇಂದ್ರ ಸ್ವಾಮಿಗಳು ಕನಸಿನಲ್ಲಿ ಬಂದಿದ್ದಾರೆ ಅಂದರೆ ನಿಜಕ್ಕೂ ಅದರಂತಹ ಒಂದು ಸಂತೋಷ ವಿಚಾರ ಇಲ್ಲವೇ ಇಲ್ಲ. ಯಾಕೆಂದರೆ ಕೋಟಿ ರೂಪಾಯಿಯಷ್ಟು ಲಾಟರಿ ಹೊಡೆದರೂ ಆ ರೀತಿಯ ಒಂದು ಸಂತೋಷ ಮನಸ್ಸಿಗೆ ಸಿಗುವುದಿಲ್ಲ. ಏಕೆಂದರೆ
ರಾಯರು ನಮ್ಮ ಕನಸಿನಲ್ಲಿ ಬರ್ತಾರೆ ಅಂತ ಅಂದರೆ ಸಾಮಾನ್ಯವಾದ ಮಾತು ಅಲ್ವೇ ಅಲ್ಲ. ನಾನು ನಿಮಗೆಲ್ಲ ವೈಯಕ್ತಿಕವಾಗಿ ಒಂದು ಉದಾಹರಣೆಯಾಗಿರೋ ಒಂದು ಸಲಹೆಯನ್ನು ಕೊಡುವುದಕ್ಕೆ ಇಷ್ಟಪಡ್ತೀನಿ. ನೀವು ರಾಯರ ಯಾವುದಾದರೂ ಒಂದು ಸೇವೆಯನ್ನು ಬಾಕಿ ಉಳಿಸಿಕೊಂಡಿದ್ದೀರಾ ಅಂತ ಅಂದರೆ ದಯವಿಟ್ಟು ಅದನ್ನು ನಾನು ಸಾಲ ಅಂತ ಹೇಳಿ ಕರಿತೀನಿ. ಅಂಥ ತಪ್ಪುಗಳನ್ನು ಮಾಡೋಕ್ಕೆ ಹೋಗಬೇಡಿ. ನನಗೆ ತಿಳಿದಿರುವ ಹಾಗೆ ಸಾಕಷ್ಟು ಜನರು ರಾಯರಿಗೆ ಹರಕೆಯನ್ನು ಹೊತ್ತುಕೊಂಡು ವರ್ಷಾನುಗಟ್ಟಲೆ ಮಂತ್ರಾಲಯಕ್ಕೆ ಹೋಗದೆ ಅವೆಲ್ಲವನ್ನು ಹಾಗೆ ಇಟ್ಟುಕೊಂಡು ಇಲ್ಲದೇ ಇರುವ ಸಮಸ್ಯೆಗಳನ್ನು ಮಾಡಿಕೊಳ್ಳುವ ಹಾಗೆ ಆಗುತ್ತದೆ. ಆಗಿರುವ ಕಾರಣದಿಂದಾಗಿ ರಾಯರ ಒಂದು ಏನು ಅನುಗ್ರಹ ಪಡಿತೀರಾ, ಅವರಿಗೋಸ್ಕರ ನೀವು ಏನು ಹರಕೆಯನ್ನು ಹೊತ್ತುಕೊಳ್ಳುತ್ತೀರಾ ಅದನ್ನು ಶೀಘ್ರದಲ್ಲೇ ನೀವು ತೀರಿಸುವುದು ಒಳ್ಳೆಯದು. ನಿಮಗೆ ಸಾಧ್ಯವೇ ಆಗದೇ ಇದ್ದಾಗ ಒಂದು ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆ ಬೃಂದಾವನ ತುಂಬ ಕಡೆ ಇದೆ. ಅಂತಹ ಕಡೆಗಳಲ್ಲೆಲ್ಲ ಸಹ ರಾಯರ ಸಂಚಾರ ತುಂಬ ಇರುತ್ತದೆ. ನೀವು ಈ ಒಂದು ಮಠಗಳಿಗೆ ಭೇಟಿ ನೀಡಿ ರಾಯರ ಅನುಗ್ರಹವನ್ನು ಪಡೆಯುವುದು ತುಂಬ ಒಳ್ಳೆಯದು. ರಾಯರ ದರ್ಶನ ಸರ್ವರೋಗ ಆಗಿರಬಹುದು, ಸಕಲ ಪಾಪ ಎಲ್ಲವನ್ನೂ ಕೂಡ ನಿವಾರಣೆ ಮಾಡುತ್ತೆ. ಪ್ರತಿ ಗುರುವಾರ ನೀವು ಎಷ್ಟೇ ಒತ್ತಡ, ಎಷ್ಟೇ ಸಮಸ್ಯೆ, ಎಷ್ಟೇ ಬ್ಯುಸಿ ಆಗಿ ಏನೇ ನಿಮ್ಮ ಕೆಲಸ ಕಾರ್ಯಗಳು ಇದ್ದರೂ ಕೂಡ ರಾಯರ ಸ್ಮರಣೆಯನ್ನು ಮಾಡಿ. ಹಾಗೆ ಕೆಲವೊಂದು ನಿಮಿಷಗಳ ಕಾಲ ಒಂದು ನಿಮ್ಮ ಹತ್ತಿರದ ಮಠಕ್ಕೆ ಹೋಗಿ ರಾಯರ ಒಂದು ದರ್ಶನವನ್ನು ಪಡೆಯಿರಿ. ಹಾಗೆ ಮಠದಲ್ಲಿ ಕುಳಿತು 10 ನಿಮಿಷ ರಾಯರ ಒಂದು ಧ್ಯಾನವನ್ನು ಮಾಡಿ. ಖಂಡಿತ ಆ ಗುರು ರಾಯರು ನಿಮ್ಮೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡುತ್ತಾರೆ. ನಿಮಗೂ ರಾಘವೇಂದ್ರ ಸ್ವಾಮಿಗಳು ಕನಸಿನಲ್ಲಿ ಬಂದಿದ್ರಾ? ಯಾವ ರೀತಿಯ ಬಂದು ಸೂಚನೆ ಕೊಟ್ಟಿದ್ದಾರೆ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡರೆ ನನಗೆ ಒಂದು ನಿಮ್ಮ ಸಪೋರ್ಟ್ ಸಿಕ್ಕಿದಂತೆ ಆಗುತ್ತದೆ. ಹಾಗೆಯೇ ನಾನು ಇನ್ನೂ ಒಳ್ಳೆಯ ವಿಡಿಯೋ ಮಾಡಿ ಶೇರ್ ಮಾಡುತ್ತೇನೆ. ಧನ್ಯವಾದಗಳು ಫ್ರೆಂಡ್ಸ್.